ಜೈ ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಮಂಥನ್ ನೇಷನ್ ಲವರ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ರನ್ನಿಂಗ್ ಯಾವ ರೀತಿ ಶುರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಯಾರಿಗಪ್ಪ ಅಂತಂತಂದ್ರೆ, ಈಗ ಫಿಸಿಕಲ್ಗೆ ಯಾರು ರನ್ನಿಂಗ್ ನ ಶುರು ಮಾಡ್ತಿದಾರೋ ಹೊಸದಾಗಿ, ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರು ನಿಮ್ ಸ್ನೇಹಿತರು ಅಗ್ನಿವೀರ್ ಅಥವಾ ಪೊಲೀಸ್ಗೆ ಫಿಸಿಕಲ್ಗೆ ರನ್ನಿಂಗ್ ನ ಪ್ರಾಕ್ಟೀಸ್ ಶುರು ಮಾಡ್ತಿದಾರೋ ಅವ್ರಿಗೆ ಈ ಒಂದು ಮಾಹಿತಿನ ತಪ್ಪದೆ ತಿಳಿಸಿ. ಇದರೊಳಗಡೆ ನಾನು ಯಾವ ರೀತಿ ರನ್ನಿಂಗ್ ನ ಏನೇನ್ ರೂಲ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲ ಪಾಯಿಂಟ್ ಬಂದ್ಬಿಟ್ಟು, ನಾವು ವಾರ್ಮ್ ಅಪ್ ಗಳನ್ನ ಕಂಪಲ್ಸರಿ ಆಗಿ ಮಾಡ್ಬೇಕಾಗುತ್ತೆ. ತುಂಬಾ ಜನ ಹುಡುಗರು ಏನ್ ಮಾಡ್ತಾರೆ, ರನ್ನಿಂಗ್ ಗ್ರೌಂಡ್ ಬರ್ತಾರೆ, ಮಾತಾಡ್ಕೊಂತ ರನ್ನಿಂಗ್ ನ ಸೀದಾ ಶುರು ಮಾಡಿಬಿಡ್ತಾರೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ನೀವು ರನ್ನಿಂಗ್ ಮಾಡ್ತೀರಾ, ಅದಾದ ನಂತರ ರಾತ್ರಿ ಬರ್ತೀರಾ, ನಿಮಗೆ ನಾಳೆಗೆ ರನ್ನಿಂಗ್ ಹೋಗಕ್ಕೆ ಮನ್ಸೇ ಬರಲ್ಲ, ಆ ರೀತಿ ಪೇನ್ಗಳು ಶುರು ಆಗುತ್ತೆ. ಹಾಗಾಗಿ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೋಬೇಕು. ವಾರ್ಮ್ ಅಪ್ ಮಾಡ್ಕೊಳ್ಳೋದ್ರಿಂದ ಹೇಳ್ತೀನಿ ನೋಡಿ ಏನಾಗುತ್ತೆ ಅಂತ ಹೇಳಿ. ನೀವು ವಾರ್ಮ್ ಅಪ್ ರನ್ನಿಂಗ್ ಶುರು ಮಾಡ್ತೀರಾ, ನಿಮ್ ಕಾಲ್ ಏನಾದ್ರು ಎಲ್ಲಾದ್ರೂ ತೆಗ್ಗಲ್ಲಿ ಸೊ ಈ ತರ ಆಯ್ತು ಅಂತಂದ್ರೆ, ನೀವು ವಾರ್ಮ್ ಅಪ್ ಇದ್ರಿ, ನಿಮ್ ಬಾಡಿ ಹೀಟ್ ಇತ್ತಂತಂದ್ರೆ ನಿಮಗೆ ಕಾಲು ಸೀದಾ ಆಗುತ್ತೆ, ನಿಮ್ಗೆ ಏನು ಪೇನ್ ಅನ್ಸಲ್ಲ ಬೇಗ. ಅಕಸ್ಮಾತ್ ಆಗಿ ನಿಮ್ ಕಾಲ್ ನೀವು ವಾರ್ಮ್ ಅಪ್ ಮಾಡಿಲ್ಲ, ಬಾಡಿ ಹೀಟ್ ಇಲ್ಲ ಅಂತಂದ್ರೆ ಹಿಂಗ್ ಇಟ್ರಿ ಅಂತ ಅನ್ಕೊಳ್ರಿ, ಇಲ್ಲಿಗೆ ಈ ಆಂಕಲ್ ಟ್ವಿಸ್ಟ್ ಆಗೋಗುತ್ತೆ, ಒಳಕ್ ಹೋಗುತ್ತೆ. ಅದರಿಂದ ನಿಮ್ ರನ್ನಿಂಗ್ ಜರ್ನಿ ಬ್ರೇಕ್ ಆಗೋಗುತ್ತೆ. ಸೊ ಅದಕ್ಕಾಗಿ ಬಂದ್ ಕೂಡಲೇ ಒಂದ್ 10 ನಿಮಿಷ ಮಾಡಿ ಸಾಕು. ಒಂದ್ 15 ನಿಮಿಷದ ಈ ತರ ಜಂಪಿಂಗ್ ವರ್ಕೌಟ್, ಏನಾದ್ರೂ ಒಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ಗಳನ್ನ ಮಾಡಿ, ಡೀಪ್ ಹೊಡಿರಿ, ಏನೋ ಒಂದ್ ಮಾಡ್ಕೊಂಡು ನೀವು ರನ್ನಿಂಗ್ ರೆಡಿ ಆಗ್ಬೇಕಾಗುತ್ತೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ತುಂಬಾ ಜನ ಬಂದ್ ಕೂಡಲೇ ರನ್ನಿಂಗ್ ಸ್ಪೀಡ್ ರನ್ನಿಂಗ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಶುರುವಾತಲ್ಲಿ. ಈ ರೀತಿ ಮಾಡಕ್ ಹೋಗ್ಬೇಡಿ. ನೀವು ಹೊಸದಾಗಿ ಶುರು ಮಾಡ್ತಿದ್ದೀರ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಸ್ಲೋ ರನ್ನಿಂಗ್ ಇಂದ ಶುರು ಮಾಡಿ, ಜಾಗ್ ಮಾಡಿ ಅಥವಾ ಸ್ಪೀಡ್ ವಾಕ್ ಮಾಡಿ. ಸೊ ಈ ರೀತಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಉಳುಕಿದ ವರ್ಕೌಟ್ ಗಳನ್ನೆಲ್ಲ ಮಾಡಬಹುದು. ನೀವು ಬಿಗಿನರ್ ಆಗಿದ್ರೆ ಒಂದ್ 2 ರಿಂದ 3 ದಿನ ನಾರ್ಮಲ್ ಸಿಂಪಲ್ ಜಾಗ್ ನ ಮಾಡಕ್ಕೆ ಪ್ರಯತ್ನ ಮಾಡ್ರಿ, ಒಂದ್ 2 ಕಿಲೋಮೀಟರ್ ತನಕ. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ರನ್ನಿಂಗ್ ನ ಎಷ್ಟು ಕಿಲೋಮೀಟರ್ ಓಡ್ಬೇಕು ಅನ್ನೋದು ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ನಾವ್ ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ವಿ, ನಾವು 1600 ಮಾಡ್ತಿದ್ವಿ, 5 ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಪೊಲೀಸ್ ಮತ್ತೆ ಅಗ್ನಿವೀರ್ ನೋಡೋದಾದ್ರೆ 1600 ಮೀಟರ್ ನಮಗೆ ರನ್ನಿಂಗ್ ನ ಅವಶ್ಯಕತೆ ಇದೆ. ಎಕ್ಸಾಮ್ ಅಲ್ಲಿ ನಮ್ ಫಿಸಿಕಲ್ ಏನ್ ನಡೆಯುತ್ತೆ ರ್ಯಾಲಿ ಒಳಗಡೆ 1600 ಮೀಟರ್ ನಾವು ಪಾಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಬಿಗಿನರ್ ಆಗಿ ಈಗ ಶುರು ಮಾಡ್ತಿರೋದ್ರಿಂದ 1 ವಾರದ ತಕ್ಕನ ನೀವು 2 ರಿಂದ 3.5 ಕಿಲೋಮೀಟರ್ ತಕ್ಕನ ರನ್ನಿಂಗ್ ನ ಮಾಡಿ, ಸ್ಲೋ ರನ್ನಿಂಗ್ ಮಾಡಿ 1 ವಾರ ತಕ್ಕನ. ಈ ತರ ನೀವು 1 ವಾರ ಕಂಟಿನ್ಯೂಸ್ ಆಗಿ ಓಡಿದಾದ್ಮೇಲೆ ನಿಮ್ಮಲ್ಲಿ ಕೆಲವೊಂದು ಪಾರ್ಟ್ ಗಳು ಸೆಟ್ ಆಗುತ್ತೆ, ಫಿಟ್ ಆಗುತ್ತೆ, ನಿಮಗೆ ಸ್ಟೆಮಿನಾ ಇನ್ಕ್ರೀಸ್ ಆಗ್ಬೋದು. ಇದೆಲ್ಲ ಆದ್ಮೇಲೆ ನೀವು ವರ್ಕೌಟ್ ಗಳನ್ನ ಚೇಂಜ್ ಮಾಡ್ಬೋದು. ಯಾವ ರೀತಿ ವರ್ಕೌಟ್ ಮಾಡ್ಬೇಕು ಅನ್ನೋದು ನಮ್ಮ ಚಾನೆಲ್ ಒಳಗಡೆ ಹಳೆ ವಿಡಿಯೋಗಳಿದೆ, ಹೋಗ್ಬಿಟ್ಟು ಅದನ್ನ ನೋಡ್ಕೊಳ್ಳಿ. ಇಲ್ಲ ಕೆಳಗಡೆ ಲಿಂಕ್ ಗಳನ್ನ ಕೂಡ ಹಾಕಿರ್ತೀನಿ. ಆ ತರ ನೀವು ವರ್ಕೌಟ್ ಗಳನ್ನ ಶುರು ಮಾಡ್ಬೋದು. ಬಟ್ 1 ವಾರ ನೀವು ಈ ರೀತಿ ಓಡ್ಬೇಕಾಗುತ್ತೆ. ರನ್ನಿಂಗ್ ಮಾಡುವಾಗ ನಿಮ್ಮ ಒಂದು ಬಾಡಿ ಏನಿದೆ ಸ್ಟ್ರೇಟ್ ಆಗಿರ್ಲಿ. ಸೊ ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ, ರನ್ನಿಂಗ್ ಮಾಡುವಾಗ ನೋಡಿರ್ತಾರೆ, ಸೊ ಈ ತರ ಮಾಡ್ತಾರೆ. ಸೊ ಈ ತರ ಮಾಡೋದ್ರಿಂದ ನಿಮಗೆ ಮುಂದೆ ಟಾರ್ಗೆಟ್ ಗೊತ್ತಾಗಲ್ಲ, ನಿಮ್ಮ ಒಂದು ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ, ನೀವು ರನ್ನಿಂಗ್ ಕೂಡ ಇಂಪ್ರೂವ್ ಆಗೋದಿಲ್ಲ. ಈ ರೀತಿ ನಿಮ್ಗೆ ಸುಸ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಾಡಿ ಸ್ಟ್ರೇಟ್ ಇರ್ಲಿ, ಸ್ಟ್ರೇಟ್ ಆಗ್ಬಿಟ್ಟು ಸೊ ಈ ರೀತಿ ನಾರ್ಮಲ್ ರನ್ನಿಂಗ್ ನ ನೀವು ಮಾಡಬಹುದು. ಇದರಿಂದ ನಿಮ್ಗೆ ರನ್ನಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ ಚೆಸ್ಟ್ ಓಪನ್ ಇರುತ್ತಲ್ವಾ, ಇರೋದ್ರಿಂದ ನಿಮ್ ಬ್ರೀತಿಂಗ್ ಕೂಡ ಚೆನ್ನಾಗಿ ಸರಳವಾಗಿ ಆಗುತ್ತೆ. ಅವಾಗ ನಿಮ್ಗೆ ಏನ್ ತೊಂದರೆ ಆಗೋದಿಲ್ಲ ಓಡ್ಬೇಕಾದ್ರೆ. ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಓಡುವಾಗ ಈ ಒಂದು ಭಾಗನ ಏನ್ ಕಾಣ್ತಿದೆ ನಮ್ಮ ಹೆಗಲುಗಳನ್ನ ಟೈಟ್ ಆಗಿ ಹಿಡಿದು ಬಿಡುತ್ತಾರೆ. ಈ ತರ ಇದನ್ನ ಫ್ರೀ ಆಗಿ ಮೂವ್ಮೆಂಟ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ ರನ್ನಿಂಗ್ ಕೂಡ ಓಡುವಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದನ್ನ ಬಿಡ್ತೀರ ಟೈಟ್ ಹಿಡಿಯೋದು, ಬೆಂಡ್ ಆದ್ ಮಾಡಬೇಡಿ. ಇದನ್ನ ಒಂದು ರೂಲ್ ಮಾಡ್ಕೊಂಬಿಡಿ. ನೀವು ರನ್ನಿಂಗ್ ಶುರು ಮಾಡ್ತಿದ್ದೀರಾ, ಚೆಸ್ಟ್ ಅಪ್, ಸೊ ಹ್ಯಾಂಡ್ ಫ್ರೀ, ಈ ತರ ಒಂದು ಮೈಂಡ್ ಅಲ್ಲಿ ಫಿಟ್ ಮಾಡ್ಕೊಂಬಿಡಿ. 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ರನ್ನಿಂಗ್ ನ ಶುರು ಮಾಡುವಾಗ ಸಣ್ಣ ಸಣ್ಣ ಹೆಜ್ಜೆಗಳಿಂದ ಶುರು ಮಾಡಿ. ರನ್ನಿಂಗ್ ನ ವಿಡಿಯೋ ನೋಡ್ಬಿಟ್ಟು ಯಾರು ಹೇಳಿದ್ರು ಅಂತ ಹೇಳಿ ತುಂಬಾ ಲಾಂಗ್ ಸ್ಟೆಪ್ ಗಳನ್ನ ಹಾಕಕ್ ಹೋಗ್ಬಿಡಿ. ಸೊ ಈ ರೀತಿ ತುಂಬಾ ಜನ ಏನ್ ಮಾಡ್ತಾರೆ, ಶುರುವಾತಲ್ಲೇ ತುಂಬಾ ಲಾಂಗ್ ಸ್ಟೆಪ್ ಗಳನ್ನ ಹಾಕಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ಹಾಕೋದ್ರಿಂದ ನಿಮ್ಗೆ ಥೈ ಪೇನ್ ಮತ್ತೆ ಶಿನ್ ಪೇನ್, ಹಾಗೆ ನಿಮ್ಗೆ ಕಾಫ್ಸ್ ಪೇನ್ ಕೂಡ ಬರುತ್ತೆ. ಇದರಿಂದ ಮತ್ತೆ ನಿಮ್ ರನ್ನಿಂಗ್ ನ ಬ್ರೇಕ್ ಮಾಡ್ಬೇಕಾಗುತ್ತೆ, ತುಂಬಾ ದಿನ ರೆಸ್ಟ್ ಕೊಡ್ಬೇಕಾಗುತ್ತೆ. ಸೊ ಈ ತೊಂದರೆ ಬರಬಾರ್ದು ಅಂತಂದ್ರೆ ನೀವು ಸಿಂಪಲ್ ಈ ರೀತಿ ರನ್ನಿಂಗ್ ನ ಶುರು ಮಾಡಿ. ಬಟ್ ಈ ತರ ಲಾಂಗ್ ಹಾಕ್ಬೇಕಂತಂದ್ರೆ ತುಂಬಾ ದಿನ ಪ್ರಾಕ್ಟೀಸ್ ಬೇಕಾಗುತ್ತೆ. ಸ್ವಲ್ಪ ದೂರಕ್ಕೆ ನಡೆಯುತ್ತೆ, ಬಟ್ ಪೂರ್ತಿ ರನ್ನಿಂಗ್ ನ ನೀವು ವರ್ಕೌಟ್ ನ ಕಂಪ್ಲೀಟ್ ಮಾಡೋವರೆಗೂ ಸೊ ನಾರ್ಮಲ್ ಈ ಫೇಸ್ ಅಲ್ಲಿ ರನ್ನಿಂಗ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ನೀವು ರನ್ನಿಂಗ್ ಮಾಡುವಾಗ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. 6ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ತುಂಬಾ ವಿಡಿಯೋಗಳಲ್ಲಿ ತೋರಿಸ್ತಾರೆ, ರನ್ನಿಂಗ್ ಹೋಗೋದಕ್ಕಿಂತ ಮುಂಚಿತವಾಗಿ ಇದನ್ನ ಕುಡೀರಿ, ಕಾಳಿನ ನೀರ್ ಕುಡೀರಿ, ಕಾಳು ತಿನ್ನಿ. ಈ ತಪ್ಪನ ಮಾಡಕ್ ಹೋಗ್ಬೇಡಿ, ಇದರಿಂದ ತೊಂದರೆ ಆಗುತ್ತೆ. ಏನು ಮಾಡಕ್ ಹೋಗ್ಬೇಡಿ, ಆರಾಮ್ ಬೆಳಗ್ಗೆ ಎದ್ದಾಗ ಸ್ವಲ್ಪ ನೀರ್ ಕುಡೀರಿ. ನೀರ್ ಕುಡ್ದಾದ್ಮೇಲೆ ಗ್ರೌಂಡ್ ಹೋಗ್ಬಿಟ್ಟು ವಾರ್ಮ್ ಅಪ್ ಮಾಡ್ಕೊಂಡು ನಿಮ್ ರನ್ನಿಂಗ್ ನ ಶುರು ಮಾಡಿ. ಯಾವುದೇ ರೀತಿಯಾದ ಫುಡ್ ನ ತಿನ್ನಕ್ ಹೋಗ್ಬೇಡಿ. ಮಿನಿಮಮ್ ಅಂತಂದ್ರೆ ಒಂದು 40 ರಿಂದ 50 ನಿಮಿಷ ಮುಂಚಿತವಾಗಿ ಏನಾದ್ರು ತಿನ್ನಂಗಿದ್ರೆ ತಿನ್ಕೊಂಬಿಡಿ. ಬಟ್ ಈಗ ತಿಂದಿದ್ದೀನಿ, ಇನ್ನೊಂದು 20 ನಿಮಿಷದಲ್ಲಿ ರನ್ನಿಂಗ್ ಶುರು ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಇಲ್ಲಿ ಹೊಟ್ಟೆ ಹಿಡ್ಕೊಳೋದಾಗುತ್ತೆ, ಉಸಿರಾಡೋದ್ ತೊಂದರೆ ಆಗುತ್ತೆ. ನೀವು ಅಭ್ಯಾಸ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನೀವು ಬಿಗಿನರ್ ಆಗಿರೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಿ. 7ನೇ ಪಾಯಿಂಟ್ ಬಂದ್ಬಿಟ್ಟು, ಒಳ್ಳೆ ರನ್ನಿಂಗ್ ಶೂನ ಯೂಸ್ ಮಾಡಿ. ತುಂಬಾ ಜನ ನಾನು ನೋಡಿದೀನಿ, ಕ್ಯಾನ್ವಾಸ್ ಶೂಗಳನ್ನ
ಇವು ಕಾಲೇಜ್ಗೆ ಹಾಕೊಂಡ್ ಹೋಗುವಂತ ಶೂಗಳಿಂದ ರನ್ನಿಂಗ್ ಮಾಡ್ತಾರೆ. ಇದರಿಂದ ಏನ್ ತೊಂದ್ರೆ ಇಲ್ಲ, ನಿಮ್ ಕಾಲಿಗೆ ಏನ್ ಇದೇ ಆಗಲ್ಲ. ಬಟ್ ನಿಮ್ಗೆ ಶಿನ್ ಪೇನ್ ಬರುತ್ತೆ, ನಿಮ್ ರನ್ನಿಂಗ್ ಇಂಪ್ರೂವ್ ಆಗಲ್ಲ, ನಿಮ್ಮ ಹಿಲ್ ಮತ್ತೆ ನೀ ಎಲ್ಲಾ ಪೇನ್ ಶುರು ಆಗುತ್ತೆ. ಆ ರನ್ನಿಂಗ್ ಶೂ ಅಂತಾನೆ ಪರ್ಟಿಕ್ಯುಲರ್ ಕಂಪ್ನಿಗಳು ಮಾಡಿರ್ತಾರೆ. ನೀವು ಕಂಪ್ನಿ ಶೂ ಯಾವ್ದು ಬೇಕಾದ್ರೆ ತಗೊಳ್ಳಿ, ಮತ್ತೆ ಕಾಪಿ ಶೂ ಕಡೆ ಹೋಗ್ಬೇಡಿ. ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡೋದು ಇಲ್ಲ. ನೀವೇನೇ ಇದ್ರು ಕಂಪ್ನಿ ಶೂಗಳನ್ನ ತಗೊಳ್ಳಿ, ಅದು 700 ರೂಪಾಯಿ ಇರ್ಲಿ. ಬಟ್ ನೀವು ಆನ್ಲೈನ್ ಒಳಗಡೆ ಕಂಪ್ನಿ ಶೂಗಳನ್ನೇ ತಗೊಳ್ಳಿ. ಅಡಿದಾಸ್ ಇದೆ, ಅಡಿದಾಸ್ ಒಳಗಡೆ 2000 ಸಿಗುತ್ತೆ ನಿಮ್ಗೆ. ಅದು ಬಿಟ್ರೆ ನಿಮಗೆ ಚೀಪ್ ಅಂಡ್ ಬೆಸ್ಟ್ ಅಂತಂದ್ರೆ ಡೆಕಾಥ್ಲಾನ್ ಒಳಗಡೆ ಹೋದ್ರೆ ನಿಮ್ಗೆ ಸ್ಪೋರ್ಟ್ಸ್ ವಿಯರ್ಸ್ ತುಂಬಾನೇ ಸಿಗುತ್ತೆ. ನಿಮ್ಗೆ ಯಾವ ಶೂ ಕಲಂಜಿ ಇದೆ, ನಾನ್ ತುಂಬಾ ಜನ ಕೇಳ್ತಿರೋದು ಕಲಂಜಿ ಶೂ ಹೇಳ್ತೀನಿ. ಅದೇ ಬಿಟ್ರೆ ಸೊ ಈಗ ನಾನು ರೀಸೆಂಟ್ ಆಗಿ ಯೂಸ್ ಮಾಡ್ತಿರೋದು ಸೊ ಈ ರೆಡ್ ಟೇಪ್ ಅಂತ ಹೇಳಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಶೂ. ಸೊ ಈ ತರ ಕಂಪ್ನಿ ರನ್ನಿಂಗ್ ಶೂಗಳನ್ನ ಯೂಸ್ ಮಾಡಿ. ಯಾಕಪ್ಪ ಅಂತಂತಂದ್ರೆ ಇದ್ರೊಳಗಡೆ ಏನ್ ಕಾಣ್ತಿದೆ ಅಲ್ವಾ ಫಾರ್ಮ್, ಇದು ETPO ಅನ್ನೋ ಒಂದು ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಎಲ್ಲಾ ರನ್ನಿಂಗ್ ಶೂ ಒಳಗಡೆ ಇದನ್ನ ಯೂಸ್ ಮಾಡಿರ್ತಾರೆ. ಇವೆಲ್ಲ ಸರ್ಟಿಫೈಡ್ ಆಗಿರುತ್ತೆ, ಇವೆಲ್ಲ ಚೆಕ್ ಆಗಿರುತ್ತೆ. ಹಾಗಾಗಿ ಅದಾದ ನಂತರ ಮಾರ್ಕೆಟಿಗೆ ಬಂದಿರುತ್ತೆ. ನಿಮಗೆ ಇನ್ನೂ ಡೌಟ್ ಇದೆ ಅಂತಂದ್ರೆ ನೀವು ಡೆಕಾಥ್ಲಾನ್ ಇರುವಂತ ಶೂಗಳನ್ನ ಪರ್ಚೇಸ್ ಮಾಡಬಹುದು. ನಿಮಗೆ ಯಾವ್ಯಾವ ಇವೆಂಟ್ ಬೇಕೋ ಆ ಇವೆಂಟಿಂಗ್ ತಕ್ಕನಂಗೆ ನಿಮಗೆ ಶೂಗಳು ಸಿಗುತ್ತೆ. ನಿಮಗೆ ಏನಾದ್ರು ಶೂ ಬೇಕಂತಂದ್ರೆ ನನಗೆ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಆ ಶೂಗಳನ್ನ ಪರ್ಚೇಸ್ ಮಾಡಬಹುದು. 700 ರೂಪಾಯಿಂದ 2000 ರೂಪಾಯಿವರೆಗೂ ರೇಂಜಿನ ಶೂಗಳನ್ನ ನಾನು ಕೊಟ್ಟಿರ್ತೀನಿ. ಸಾಕು ನಮ್ಮ ಒಂದು ರನ್ನಿಂಗ್ ಪ್ರಾಕ್ಟೀಸ್ಗೆ ಇಷ್ಟೇ ಒಂದು ಇದ್ರ ಶೂದು ನೀವು ಯೂಸ್ ಮಾಡಿದ್ರೆ ಒಳ್ಳೇದು. ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ, ಜಾಸ್ತಿ ರೇಟಿಂದ ಅವಶ್ಯಕತೆ ಇಲ್ಲ. ನಾವು ನಮ್ ಇವೆಂಟ್ ಏನಿದೆ, ನಾವು ನ್ಯಾಷನಲ್ ಏನು ಅಟೆಂಡ್ ಮಾಡ್ತಿಲ್ಲ. ಜಸ್ಟ್ ನಾವು 1600 ಮೀಟರ್ನ 5.5 ನಿಮಿಷದಿಂದ 6 ನಿಮಿಷದೊಳಗಡೆ ಬರೋಕೆ ಪ್ರಯತ್ನ ಮಾಡ್ಬೇಕು. ಅಷ್ಟಕ್ಕೆ ಈ ರೇಂಜಿನ ಶೂಗಳೇ ಸಾಕಾಗುತ್ತೆ. 8ನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಹಾರ್ಡ್ ರನ್ನಿಂಗ್ ಮಾಡಕ್ ಹೋಗ್ಬೇಡಿ. ಪ್ರತಿದಿನ ಸ್ಪೀಡ್ ವರ್ಕೌಟ್, ಪ್ರತಿದಿನ ಜಾಸ್ತಿ ದೂರ ಹೋಗೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮ್ ರನ್ನಿಂಗ್ ತುಂಬಾ ಅಂದ್ರೆ ತುಂಬಾ ಡೌನ್ ಆಗುತ್ತೆ. ಹಾಗೆ ರೋಡ್ ರನ್ನಿಂಗ್ ಕೂಡ ಜಾಸ್ತಿ ಮಾಡಬೇಡಿ. ರನ್ನಿಂಗ್ ನನ್ನ ಪ್ರಕಾರ 3 ದಿನದಲ್ಲಿ, ಒಂದು ವಾರದಲ್ಲಿ 3 ದಿನ ರೋಡ್ ಮೇಲೆ ರನ್ನಿಂಗ್ ಮಾಡಬಹುದು, ಏನು ತೊಂದರೆ ಇಲ್ಲ. ಯಾಕಂತಂದ್ರೆ ನಮ್ಮ ಇಂಡಿಯಾದಲ್ಲಿ 90% ವಿದ್ಯಾರ್ಥಿಗಳಿಗೆ ಗ್ರೌಂಡ್ ಸೌಲಭ್ಯನೇ ಇಲ್ಲ. ಎಲ್ಲರೂ ಗ್ರೌಂಡ್ ಅಲ್ಲೇ ಓಡಿ ಪಾಸ್ ಆಗಿಲ್ಲ ಇದುವರೆಗೂ. ಸೊ ರೋಡ್ ಅಲ್ಲಿ ಹಾರ್ಡ್ ವರ್ಕೌಟ್ ನ ಮಾಡಬಾರ್ದು. ಸ್ಪೀಡ್ ನೀವು ಸ್ಪ್ರಿಂಟ್ ರನ್ನಿಂಗ್ ಹಾಕ್ಬೇಡಿ. ಈ ತರ ಕೆಲವೊಂದು ಇರುತ್ತೆ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ ರೋಡ್ ಪಕ್ಕ ಮಣ್ಣು ಇರುತ್ತೆ, ಸೊ ಅದ್ರ ಮೇಲೆ ರನ್ನಿಂಗ್ ಮಾಡಿ. ನಾನು ಕೂಡ ಅಷ್ಟೇ, ನಮ್ಮೂರಿಂದ 8 ಕಿಲೋಮೀಟರ್ ರನ್ನಿಂಗ್ ಮಾಡ್ಬರ್ತೀನಿ ಅಂತಂದ್ರೆ ರೋಡ್ ಪಕ್ಕ ಮಣ್ಣು ಇರುತ್ತಲ್ವ ಅದ್ರ ಮೇಲೆ ರನ್ನಿಂಗ್ ಮಾಡ್ಕೊಂಡು ಹೋಗ್ತೀನಿ. ಕೆಲವೊಂದ್ ಕಡೆ ಸರಿ ಇಲ್ಲ ಜಾಗದಲ್ಲಿ ರೋಡ್ ಮೇಲೆ ಹತ್ಬೇಕಾಗುತ್ತೆ. ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಕ್ ಹೋಗ್ಬೇಡಿ. ರೋಡ್ ಮೇಲೆ ನಾರ್ಮಲ್ ಮಾಡಿ. ಸೊ ಗ್ರೌಂಡ್ ಇದ್ರೆ ಇನ್ನೂ ಉತ್ತಮ. ಬಟ್ ಶುರುವಾತ್ನಲ್ಲಿ ಹಾರ್ಡ್ ವರ್ಕೌಟ್ ನ ಮಾಡಕ್ ಹೋಗ್ಬೇಡಿ. 3 ದಿನ ರನ್ನಿಂಗ್ ಶುರು ಮಾಡಿರಲ್ಲ ನೀವು, ಯಾರೋ ಏನೋ ಒಂದು ವರ್ಕೌಟ್ ಹೇಳಿದ್ರಂತ ಆ ವರ್ಕೌಟ್ ನ ಶುರು ಮಾಡಕ್ ಹೋಗ್ಬೇಡಿ. ನೀವು ಸತತವಾಗಿ 15 ದಿನ ಫಿಟ್ ಹಾಕಿ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ನೀವು ಮಾಡಬಹುದು. ಈಗ ನೀವು ಬಿಗಿನರ್ ಆಗಿರೋದಕ್ಕಿಂತ ತುಂಬಾ ಗಮನ ಕೊಡ್ಬೇಕು ನೀವು ಮಾಡೋ ಪ್ರತಿಯೊಂದು ವರ್ಕೌಟ್ ಮೇಲೆ. ನಾವ್ ಹೇಳಿದಂತ ಒಂದು ಕೆಲವೊಂದು ಪಾಯಿಂಟ್ ಗಳನ್ನ ನೀವು ಒಂದ್ಸಲ ಒಂದು ವಾರ ಯೂಸ್ ಮಾಡಿ ನೋಡಿ. ಅದು ಇಂಪ್ರೂವ್ ಆದ್ಮೇಲೆ ನೀವು ಅದನ್ನ ಕಂಟಿನ್ಯೂ ಮಾಡಬಹುದು. 9ನೇ ಪಾಯಿಂಟ್ ಬಂದ್ಬಿಟ್ಟು ತುಂಬಾ ಮುಖ್ಯವಾದಂತ ಪಾಯಿಂಟ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಹ್ಯಾಂಕಲ್, ಶಿನ್ ಪೇನ್, ನೀ ಹಾಗೆ ಥೈ, ಇವ್ 4ರಲ್ಲಿ ಏನಾದ್ರೂ ನಿಮ್ಗೆ ಪೇನ್ ಬಂದ್ರೆ ಫೋರ್ಸ್ ಮಾಡ್ಬಿಟ್ಟು ಓಡಕ್ ಹೋಗ್ಬೇಡಿ. ಇದರಿಂದ ಇನ್ನು ಇಂಜೂರ್ ಆಗ್ತಿರೋ ಹೊರತು ನಿಮ್ಮ ಒಂದು ರನ್ನಿಂಗ್ ಯಾವುದೇ ರೀತಿಯಾಗಿ ಇಂಪ್ರೂವ್ ಆಗೋದಿಲ್ಲ. 4ರಿಂದ 5 ದಿನ ರೆಸ್ಟ್ ಮಾಡಿ. ನಿಮ್ ರನ್ನಿಂಗ್ ನಲ್ಲಿ ಏನು ಕಡಿಮೆ ಆಗಲ್ಲ. ಇವೆಲ್ಲ ಏನಾದ್ರೂ ಪೇನ್ ಬಂದ್ರೆ ಖಂಡಿತವಾಗಿ ಡಾಕ್ಟರ್ ಹತ್ರ ಹೋಗಿ ಅವ್ನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ಬೋದು, ಅಥವಾ ಏನಾದ್ರೂ ನಿಮಗೆ ಒಂದು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಇದ್ ಮಾಡಿ ಅದ್ ಮಾಡಿ ಅಂತೇಳಿ. ಬಟ್ ರನ್ನಿಂಗ್ ಮಾತ್ರ ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ನೊಂದು, ಇವು ಯಾವುದೇ ರೀತಿ ಟ್ಯಾಬ್ಲೆಟ್ ಇಂದ ಅದರಿಂದ ವಾಸಿ ಆಗಲ್ಲ. ಸ್ವಲ್ಪ ಪೇನ್ಗೋಸ್ಕರ ಟ್ಯಾಬ್ಲೆಟ್ ಕೊಡ್ತಾರೆ. ಇದಕ್ಕೆ ಪ್ರಾಪರ್ ಆಗಿ ಏನಪ್ಪಾ ಅಂತಂದ್ರೆ ರೆಸ್ಟ್ ಮಾಡ್ಬೇಕಾಗುತ್ತೆ, ಐಸ್ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಕೆಲವೊಂದು ಎಕ್ಸರ್ಸೈಸ್ ಗಳಿರುತ್ತೆ, ಅದ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಈ ಒಂದು 4 ಪೇನ್ಗಳನ್ನ ಕಳ್ಕೊಬಹುದು. ಅಕಸ್ಮಾತ್ ನಿಮ್ಗೆ ಆಂಕಲ್ ಟ್ವಿಸ್ಟ್ ಆಯ್ತು ಅನ್ಕೊಳ್ಳಿ, ಜಾಸ್ತಿ ಡ್ಯಾಮೇಜ್ ಆಯ್ತು ಅಂತಂದ್ರೆ ಸೊ ಖಂಡಿತವಾಗಿ 10ರಿಂದ 15 ದಿನ ಟೈಮ್ ತಗೊಳುತ್ತೆ. ಯಾಕೆ ತಗೊಳುತ್ತಪ್ಪ ಅಂತಂದ್ರೆ ನಾವು ಈ ಹೇಳಿರೋಂತ ರೂಲ್ಸ್ ಗಳನ್ನ ಯಾವ್ದು ಫಾಲೋ ಮಾಡಿರಲ್ಲ. ಅದೇ ಕಾರಣದಿಂದ ಇವು ತೊಂದರೆಗಳು ನಿಮಗೆ ರನ್ನಿಂಗ್ ಮಾಡುವಾಗ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಕೆಲವೊಂದು ರೂಲ್ ಗಳನ್ನ ಮೊದಲು ರನ್ನಿಂಗ್ ಬಗ್ಗೆ ತಿಳ್ಕೊಂಡು ರನ್ನಿಂಗ್ ನ ಶುರು ಮಾಡಿ. 10ನೇ ಪಾಯಿಂಟ್ ಬಂದ್ಬಿಟ್ಟು 1600 ಮೀಟರ್ ಯಾವ ರೀತಿ ಪಾಸ್ ಮಾಡ್ಬೇಕಾಗುತ್ತೆ ನೋಡಿ. 1600 ಮೀಟರ್ ರನ್ನಿಂಗ್ ನೀವು ಪಾಸ್ ಮಾಡ್ಬೇಕಂತಂದ್ರೆ ಇದೊಂದು ಯಾವ ತರ ಇವೆಂಟ್ ಅನ್ನೋದು ಒಂದು ತಿಳ್ಕೊಳ್ಳಿ. ಇದು ಈ ಕಡೆ ಸ್ಪೀಡ್ ರನ್ನಿಂಗ್ ಅಲ್ಲ, ಈ ಕಡೆ ಸ್ಲೋ ರನ್ನಿಂಗ್ ಅಲ್ಲ, ಆ ರೀತಿ ಇದೊಂದು ರನ್ನಿಂಗ್ ಇಟ್ಟಿದ್ದಾರೆ 1600 ಮೀಟರ್ ಅನ್ನೋದು. ಹಾಗಾಗಿ ಇದನ್ನ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ಎಲ್ಲಾದ್ರೂ ನಾವು ಮೋಸ ಆಗ್ಬಿಡ್ತೀವಿ. ಈಗ ಯಾವ ರೀತಿ ಅಂತಂದ್ರೆ ನೀವು ಮೊದಲೇ ರೌಂಡ್ ಸ್ಪೀಡ್ ಓಡ್ಬಿಡ್ತೀರ ಅನ್ಕೊಳ್ರಿ, ಇನ್ನು 3 ರೌಂಡ್ ಹೋಗ್ಬಿಡುತ್ತೆ. ಅಕಸ್ಮಾತ್ ನೀವು ಮೊದಲೇ ರೌಂಡ್ ಸ್ಲೋ ಮಾಡಿದ್ರೆ 2ನೇ ರೌಂಡ್ 3ನೇ ರೌಂಡ್ ಸ್ಪೀಡ್ ಹೊಡ್ಕೊಂಡು ಪಿಕಪ್ ಮಾಡ್ಕೊಂಡ್ರೆ ಅವಾಗ ಟೈಮಿಂಗ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಈ ತರ ಅದೇ ಆಗ್ತಿರುತ್ತೆ 1600 ಮೀಟರ್ ಒಳಗಡೆ. ಹಾಗಾಗಿ ಇದಕ್ಕೆ ಪ್ರಾಕ್ಟೀಸ್ ಮೇನ್ ಆಗಿರುತ್ತೆ. ಟೆಕ್ನಿಕ್ ನ ತಿಳ್ಕೊಬೇಕು, ಯಾವ ರೀತಿ ರನ್ನಿಂಗ್ ನ ಓಡ್ಬೇಕು ಅನ್ನೋದನ್ನ.
ಮೊದಲು ನೀವು ಸ್ಟೆಮಿನಾನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ, ಸ್ಪೀಡ್ ವರ್ಕೌಟ್ನ ಶುರು ಮಾಡಬೇಕಾಗತ್ತೆ. ಇದೆಲ್ಲ ಮಾಡ್ಬೇಕಂತಂತಂದ್ರೆ ನೀವು ಮಿನಿಮಮ್ ಅಂದ್ರೆ 15ರಿಂದ 20 ದಿನ ನೀವು ಫಿಟ್ನೆಸ್ ವರ್ಕೌಟ್ನ ಮಾಡಬೇಕು, ಸ್ಟ್ರೆಂತ್ ಟ್ರೈನಿಂಗ್ನ ಮಾಡಬೇಕಾಗುತ್ತೆ, ನಾರ್ಮಲ್ ರನ್ನಿಂಗ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಆದಮೇಲೆ ಇವೆಲ್ಲ ವರ್ಕೌಟ್ಗಳನ್ನ ಶುರು ಮಾಡಬೇಕಾಗುತ್ತೆ. ಸೊ ನಿಮಗೆ ವರ್ಕೌಟ್ಗಳ ಬಗ್ಗೆ ವಿಡಿಯೋ ಬೇಕಂತಂತಂದ್ರೆ ನನ್ನ ಇದೇ ಚಾನಲ್ ಒಳಗಡೆ ಹಳೆ ವಿಡಿಯೋ ತುಂಬ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಬಹುದು. ಎಲ್ಲ ವಿಡಿಯೋ ಹಾಕಿದ್ದೀನಿ. 1600 ಮೀಟರ್ ಯಾವ ರೀತಿ ಓಡಬೇಕು, 1 ವೀಕ್ ಪ್ಲಾನ್ ಏನಿದೆ, 2 ವೀಕ್ ಪ್ಲಾನ್ ಏನಿದೆ, ಯಾವ ರೀತಿ ಇನ್ಕ್ರೀಸ್ ಮಾಡ್ಬೇಕು ಅನ್ನೋದು ಹಾಕಿದ್ದೀನಿ. ಸೊ ನೀವು ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ಏನು ವರ್ಕೌಟ್ ಕೊಟ್ಟಿದ್ದೀನೋ ಅದನ್ನೇ ನೀವು 4 ವಾರ 5 ವಾರ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ರನ್ನಿಂಗಲ್ಲಿ ಇಂಪ್ರೂವ್ ಆದೇ ಆಗುತ್ತೆ. ವಾರದಲ್ಲಿ ಒಂದಿನ ತಪ್ಪದೆ ರೆಸ್ಟ್ ಮಾಡಿ, ರಾತ್ರಿ ಪ್ರತಿದಿನ ರಾತ್ರಿ 7ರಿಂದ 8 ಗಂಟೆ ಆದರೂ ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕಂತೇಳಿ ಕಮೆಂಟ್ ಹಾಕಿರಿ, ನಾನು ತಪ್ಪದೆ ಆ ಒಂದು ವಿಡಿಯೋನ ಮಾಡಾಕ್ತೀನಿ. ಜೈ ಹಿಂದ್, ಎಲ್ರಿಗೂ ಒಳ್ಳೆಯದಾಗಲಿ.